ನಾನು ಹುಣಸೆ ಹಣ್ಣಿದ್ದ ಮಾಡೋದು ಹುಳಿ ಬುತ್ತಿ ತೋರಿಸ್ಕೊಡ್ತೀನಿ. ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ, ಫೈನ್ ಪೇಸ್ಟ್ ಆಗಿದೆ. ಕರಿಬೇವು ಹಾಕ್ಕೊಳ್ತಾರೆ. ಹುಣಸೆ ಹುಳಿ ಬೇಯಿಸ್ಕೊಂಡಿದ್ನಲ್ಲ, ಹೌದು. ಒಗ್ಗರಣೆ ಕೂಡ ಇದು ಪೂರ್ತಿಯಾಗಿ ಆರಿದೆಯಾ? ಹೌದು, ಆರಿದೆ, ತಣ್ಣಗಾಗಿದೆ. ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಟ್ರೆ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಮ್ಮ ನಮಸ್ಕಾರ. ನಮಸ್ಕಾರ ಅಮ್ಮ, ಇವತ್ತಿನ ಸಂಚಿಕೆಯಲ್ಲಿ ಟ್ರಾವೆಲ್ ಫ್ರೆಂಡ್ಲಿ ಅಂತಂದರೆ ನಾವು ಒಂದು 2-3 ದಿವಸ ಎಲ್ಲಿಗೋ ಪ್ರಯಾಣ ಹೋಗ್ತಾ ಇರ್ತೀವಿ. ಅಂಥ ಸಂದರ್ಭದಲ್ಲಿ ಮನೆಯಿಂದನೇ ಒಳ್ಳೆ ನಾವು ಅಡುಗೆನ ಮಾಡಿ ಇಟ್ಕೊಂಡು ಹೋಗುವಂಥದ್ದು ಏನಾದರೂ ತೋರಿಸ್ತೀರಾ? ಹೌದು, ನಾನು ಹುಣಸೆ ಹಣ್ಣಿದ್ದ ಮಾಡೋದು ಹುಳಿ ಬುತ್ತಿ ತೋರಿಸ್ಕೊಡ್ತೀನಿ. ಓಕೆ, ಇದು ಎಷ್ಟು ದಿವಸ ತಡೆಯುತ್ತೆ? ಇದು 3 ದಿವಸದಲ್ಲಿ 2-3 ದಿವಸ ಇಟ್ಕೊಂಡು ತಿನ್ಬೋದು, ಕೆಡೋದಿಲ್ಲ? ಕೆಡೋದಿಲ್ಲ. ಹಾಗಿದ್ರೆ ತಡ ಯಾಕೆ ವೀಕ್ಷಕರೇ, ಬನ್ನಿ ಈ ಒಂದು ಸಂಚಿಕೆಯಲ್ಲಿ ಹುಣಸೆ ಹಣ್ಣಿನ ಈ ಹುಳಿ ಬುತ್ತಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಒಂದು 4 ಗಡ್ಡೆ ಬೆಳ್ಳುಳ್ಳಿ, ಒಂದು 4 ಇಂಚು ಶುಂಠಿ, ಹಸಿ ಶುಂಠಿ, ಒಂದು 4 ಏಲಕ್ಕಿ ಪುಡಿ ಮಾಡಿಟ್ಕೊಂಡಿರ್ತದೆ, 2 ಸ್ಪೂನು ಉಪ್ಪು ಹಾಕೊಳ್ತದೆ. ಓಕೆ, ಈಗ ನಾನು ಇದನ್ನೇ ನೀರು ಮುಟ್ಸಲ್ಲ, ನೀರು ಮುಟ್ಟಿಸ್ಲಾರ್ದಂಗೆ ರನ್ ಮಾಡ್ಕೊತೀನಿ. ಓಕೆ, ಇದನ್ನು ಓಪನ್ ಮಾಡ್ಕೊತೀನಿ. ಇವಾಗ ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದೆ. ಇಷ್ಟಾದರೆ ಸಾಕು. ನಾನು ಒಗ್ಗರಣೆ ಮಾಡ್ಕೊಳಕ್ಕೆ ಎಣ್ಣೆ ಹಾಕೊಳ್ತಾ 8 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಿದ್ದಕ್ಕೆ 7, 8 ಸಾಕು. ಈಗ ನಾನು ಸಾಸಿವೆ ಹಾಕ್ಕೊಳ್ತೇನೆ. ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ, ಭಾಳ ಅಲ್ಲ. ಈಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತದೆ. ಓಕೆ, ಈಗ ಕರಿಬೇವು ಹಾಕ್ಕೊಳ್ತದೆ. ಈಗ ಈರುಳ್ಳಿ ಹಾಕ್ಕೊಳ್ತದೆ. ಈರುಳ್ಳಿನ ನೀವು ಸಣ್ಣದಾಗಿ ಹಚ್ಕೊಂಡು? ಹೌದು, ಸಣ್ಣದಾಗಿ ಹಚ್ಕೊಂಡಿದ್ದೀವಿ. ಒಂದು 4 ಈರುಳ್ಳಿ ಬೇಕು. ಸೊ ಈರುಳ್ಳಿನೂ ಸ್ವಲ್ಪ ಜಾಸ್ತಿ ಬೇಕು? ಹೌದು, ಜಾಸ್ತಿ ಬೇಕು. ಹಸಿಮೆಣಸಿನ್ಕಾಯಿ ಎಷ್ಟು ಹಾಕ್ಕೊಂಡಿದ್ರಮ್ಮ? ಒಂದು 15 ಹಸಿಮೆಣಸಿನ್ಕಾಯಿ ಹಾಕೊಂಡು. ಓಹೋ, ಖಾರಕ್ಕೆ ತಕ್ಕಂತೆ? ಹೌದು. ಇದು ಕಲಸಿದ ಕೂಡಲೇ ಸ್ವಲ್ಪ ಖಾರ ಅನಿಸುತ್ತೆ. ಒಂದಿನ ಆದಮೇಲೆ ಅದು ಬುತ್ತಿ ಹುಳಿ ಬಂದಂಗೆ ಅದು ಖಾರ ಕಡಿಮೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಬೇಕಿತ್ತು. ಇದು ಸ್ವಲ್ಪ ಬೇಯಲಿ, ಒಂದು 5 ನಿಮಿಷ ಬೇಯಬೇಕಿದು. ಚೆನ್ನಾಗಿ ಹಸಿ ವಾಸನೆ ಹೋಗೋರಿಗೆ ಬೇಯಬೇಕಿದು. ಇಷ್ಟು ಫ್ರೈ ಆಗಿದೆ. ಮುಂದೆ ಇವಾಗ ನಾನು ಮುಂದೆ ಇದನ್ನೆಲ್ಲ ಒಗ್ಗರಣೆನ ಬೌಲಿಗೆ ತಗೊಳ್ತೀನಿ. ಹೌದಾ? ಹೌದು. ಈ ಬೌಲಿಗೆ ತಗೊಂಡು ಮತ್ತೆ ಇದರಲ್ಲಿ ನಾನು ಹುಳಿ ಕುದಿಸೋದಿದೆ, ಅದಕ್ಕೆ ಇದೇ ಬಾಣಲೆಲ್ಲ ನೀವು ಹುಳಿನ ಕುದಿಸ್ಕೊಳ್ತೀರಾ? ಹೌದು, ಹುಳಿ ಕುದಿಸ್ಕೊತೀನಿ. ಆಯಿತು, ಇಷ್ಟಿದ್ರೆ ನಡೆಯುತ್ತದೆ, ಏನಾಗಲ್ಲ. ಹುಳಿನೆಲ್ಲ ಹಿಂಡ್ಕೊಂಡು ರಸ, ಹೌದು, ರಸ ತೆಗೆದಿಟ್ಕೊಂಡು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಹೌದಾ? ಈಗ ಇದನ್ನು ಇದಕ್ಕೆ ಹಾಕಿ. ಸೊ ಯಾವುದ್ರಲ್ಲೂ ನೀರಿನ ಅಂಶ ಇಲ್ಲ? ಇಲ್ಲ. ನೀರಿನ ಅಂಶ ಇರೋದು ಅಂತಂದ್ರೆ ಈ ಹುಣಸೆ ಹುಳಿಯಲ್ಲಿ ಮಾತ್ರ. ಅದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಂಡ್ಬಿಡ್ತೀರಾ? ಇವಾಗ ಚೆನ್ನಾಗಿ ಕುದಿಸ್ಕೊಂತೀನಿ. ಅದಕ್ಕೊಂದು ಸ್ಪೂನ್ ಉಪ್ಪು ಹಾಕ್ತೀನಿ. ಅನ್ನಕ್ಕೂ ಉಪ್ಪು ಹಾಕೊಂಡಿದ್ರಿ? ಹೌದು. ಅಲ್ಲಿ ರುಬ್ಬವಾಗ ಮಸಾಲೆ ರುಬ್ಬವಾಗ ಉಪ್ಪು ಹಾಕೊಂಡಿದ್ರಿ? ಇಲ್ಲಿ 1 ಸ್ಪೂನ್ ಹಾಕೊಂತೀನಿ. ಓಕೆ, ಇಲ್ಲಿ 1 ಸ್ಪೂನ್ ಉಪ್ಪು ಹಾಕೊಳ್ತೀನಿ. ಸಾಕು, ಇಷ್ಟ ಆದರೆ. ಓಕೆ, ಇದು ಸ್ವಲ್ಪ ಕುದಿಲೆ. ಫ್ಲೇಮು ಮೀಡಿಯಮ್ ಇಟ್ಕೊಂಡಿದ್ದೀನಿ. ಇಷ್ಟು ಕುದ್ರೆ ನೀರಿನ ಅಂಶ ಎಲ್ಲ ಹೋಗ್ಬಿಡುತ್ತೆ, ಅದು ಬೆಂದಿರುತ್ತಲ್ಲ ಹುಣಸೆ ಹಣ್ಣು. ಈಗ ಇದನ್ನು ನಾನು ಆಫ್ ಮಾಡ್ಕೊತೀನಿ. ಹೌದಾ? ಚೆನ್ನಾಗಿ ಕುದೀತಾ ಇದೆ. ಸೊ ಇಷ್ಟು ಕುದ್ರೆ ಸಾಕು? ಇಷ್ಟು ಜಾಸ್ತಿ ಏನು ಕುದಿಸ್ಕೊಳ್ಳೋದು ಬೇಡ, ಜಾಸ್ತಿ ಏನು ಬೇಡ, ಇಷ್ಟು ಕುದ್ರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೀರಾ? ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಸರಿ ಅಮ್ಮ. ಈಗ ಇದು ಆರಲಿ, ಒಗ್ಗರಣೆನೂ ಆರಬೇಕು, ಈ ಹುಳಿನೂ ಆರಬೇಕು. ಎರಡು ಪೂರ್ತಿಯಾಗಿ ಆರಬೇಕು. ಅಷ್ಟರಲ್ಲೇ ನಾವು ಅನ್ನ ಆರಿಟ್ಕೊಂಡಿದ್ದೀವಲ್ಲ, ಅದಕ್ಕೆ ಮಸಾಲೆ ಕಲಿಸ್ಕೊಳ್ಳೋಣ. ಓಕೆ, ಈಗ ನಾನು ಇದನ್ನು ಚೆನ್ನಾಗಿ ನಾದ್ಕೊಂತೀನಿ. ಇದು ಅನ್ನ 1 ಕಪ್ ಅಕ್ಕಿಯಿಂದ ಮಾಡ್ಕೊಂಡಿದ್ರೆ? ಹೌದು, 1 ಕಪ್ ಅಕ್ಕಿ. ನಾರ್ಮಲ್ ನಾವು ಹೆಂಗೆ ಅನ್ನ ಮಾಡ್ತೀವಿ ಹಾಗೆ ಮಾಡ್ಕೊಂಡಿನಿ. ಅಥವಾ ಅದಕ್ಕಿಂತ ಮೆತ್ತಗೆ? ಸ್ವಲ್ಪ ಮೆತ್ತಗೆ, ಅದಕ್ಕಿಂತ. ಇದು ಒಂದು ಸ್ವಲ್ಪ ಇದಕ್ಕೂ ಉಪ್ಪು ಹಾಕ್ಕೊಂಡಿದ್ರೆ ಅನ್ನ ಮಾಡುವಾಗ? ಹೌದು, 1 ಸ್ಪೂನ್ ಹಾಕ್ಕೊಂಡಿದ್ದೆ. ಇದು ಚೆನ್ನಾಗಿ ಅಗಳು ಹೊಡಿಬೇಕು. ಚೆನ್ನಾಗಿ ನಾದ್ಕೊಳ್ತೀರಾ? ಹೌದು ಹೌದು, ಒಟ್ಟು ಅಗಳು ಇರಬಾರ್ದು. ಅಗಳು ಇದ್ದಂಗೆ ನಾದ್ಕೋಬೇಕು.
ಆಮೇಲೆ ನಾದ್ಕೊಳ್ಳೋವಾಗ ಕೈ ಡ್ರೈ ಆಗಿರ್ಬೇಕಲ್ವಾ ಅಮ್ಮ? ಹೌದು, ಕೈ ಡ್ರೈ ಆಗಿರ್ಬೇಕು. ಹಸಿ ಕೈ ಹಾಕಬಾರ್ದು. ಹೋಗ್ಬಿಡುತ್ತೆ ಮತ್ತೆ. ಹೌದು ಹೌದು. ಯಾಕಂದ್ರೆ ನಾವು ಮಸಾರಿಗೆ ಕೂಡ ನೀರು ಮುಟ್ಟಿಸಿಲ್ಲ, ಎದಕ್ಕೂ ನೀರು ಮುಟ್ಟಿಸಿಲ್ಲ. ಹುಣಸೆ ಹುಳಿ ಕೂಡ ಕುದಿಸ್ಕೊಂಡಿದ್ದೀವಿ. ಓಕೆ, ಅದು ನೀರಿದ್ದಿದ್ರಿಂದ ಅದನ್ನು ಕುದಿಸ್ಕೊಂಡು. ಹೌದು ಹೌದು. ನೀರು ಹಾಕ್ದಂಗೆ ಮಸಾಲೆ ರುಬ್ಕೊಂಡಿದ್ನಲ್ಲ. ಹೌದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಯಾಲಕ್ಕಿ, ಶುಂಠಿ ಬೆಳ್ಳುಳ್ಳಿ, ಯಾಲಕ್ಕಿ ಮತ್ತು ಉಪ್ಪು. ಇವಾಗ ಇದನ್ನು ಹಾಕಿ ನಾದ್ತೇನೆ. ಓಕೆ. ಇದನ್ನು ಎಲ್ಲ ಕಡೆಗೂ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗ್ಬೇಕು, ಎಲ್ಲದ್ರ ಜೊತೆಗೆ ಮಿಕ್ಸ್ ಆಗ್ಬೇಕದು. ಈ ಶುಂಠಿ ಬೆಳ್ಳುಳ್ಳಿ ಬೇಡ ಅನ್ನೋರು ಬಿಡ್ಬೋದಾ? ಇಲ್ಲ, ಇದು ಬುತ್ತಿ ಅಂದ್ರೇ ಶುಂಠಿ ಬೆಳ್ಳುಳ್ಳಿ ಬೇಕೇ ಬೇಕಿದ್ದಕ್ಕೆ. ಅದು ರುಚಿ ಇದ್ರೆ ಚಂದ ಅಂತ. ಹೌದು, ಅದ್ರ ಗಮನೇ ಚೆನ್ನಾಗೆ. ಈಗ ನಾನು ಈ ಹಂತದಲ್ಲಿ ಹುಣಸಿ ಹುಳಿ ಬೇಯಿಸ್ಕೊಂಡಿದ್ನಲ್ಲ, ಹೌದು, ಅದನ್ನ ಹಾಕಿ. ಇದು ಪೂರ್ತಿಯಾಗಿ ಆರಿದೆಯಾ ಈಗ? ಹೌದು, ಪೂರ್ತಿ ಆರಿದೆ. ಆರದೆ ಬಿಸಿ ಬಿಸಿ ಹಾಕೊಂಡ್ಬಿಟ್ರೆ ಕೂಡ ಹಳಸೋ ಸಾಧ್ಯತೆ ಇರುತ್ತೆ. ಹೌದು ಹೌದು, ಅದಕ್ಕೆ ಪೂರ್ತಿ ಆರಿದೆ ಇದು ಹುಳಿ. ಈಗ ಹುಳಿ ಹಾಕ್ತಾ ಈ ಹುಳಿ ಹಾಕ್ಕೊಂಡು ಸ್ವಲ್ಪ ಅನ್ನ ತಗೊಂಡು ಅದರಲ್ಲಿರೋ ಅಂಶ ಏನೆಲ್ಲ ತಗೊಂತೀನಿ, ನಾದ್ತೀನಿ ಮತ್ತು ಹುಳಿ ಹಾಕಿ. ನಾನಿವಾಗ ಈ ಹಂತದಲ್ಲಿ ಸ್ವಲ್ಪ ಉಪ್ಪು ನೋಡ್ಕೊಳ್ತೀನಿ. ಓಕೆ, ಈಗೆಲ್ಲ ಉಪ್ಪು ಸರಿ ಇದೆ. ಈಗ ಒಗ್ಗರಣೆ ಹಾಕ್ಕೊಳ್ತೀನಿ ನಾನು. ಒಗ್ಗರಣೆ ಕೂಡ ಇದು ಪೂರ್ತಿಯಾಗಿ ಆರಿದೆಯಾ? ಹೌದು, ಆರಿದೆ, ತಣ್ಣಗಾಗಿದೆ ಪೂರ್ತಿ. ಇವಾಗ ನಾಪ್ತೀನಿ. ಕೊತ್ತಂಬರಿ ಹಾಕ್ಕೊಳ್ತದೆ. ಇದನ್ನು ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೀವಿ. ಓಹೋ, ಇದರಲ್ಲೂ ತೇವಾಂಶ ಇರಬಾರ್ದು ಅಂತಂದು ಚೆನ್ನಾಗಿ ತೊಳೆದು ಫ್ಯಾನಿನ ಗಾಳಿಗೆ ಒಣಗಿಸಿದ್ದೀರಾ? ಹೌದು ಹೌದು, ಫ್ಯಾನಿನ ಗಾಳಿಗೆ 2-3 ತಾಸು ಒಣಗಿಸಿದ್ದೀನಿ. ಓ ಹೌದಾ? ಹೌದು. ಈಗ ನಾಪ್ತೀನಿ. ಸ್ವಲ್ಪ ಕೈಗೆ ಅಂಟಬಾರ್ದು ಅಂತ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚ, ಯಾಕಂದರೆ ಏನು ಮುಟ್ಸಂಗಿಲ್ಲ ಇದಕ್ಕೆ. ಈ ತರ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಟ್ರೆ ಹೌದು ಹಸ್ತಿರುವಂತಹ ಮಕ್ಕಳು ಬೇರೆ ಎಲ್ಲರೂ ಇಟ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಹೌದು, ಸಣ್ಣ ಸಣ್ಣ ಪ್ಲೇಟ್ನಾಗ ಇಟ್ಕೊಂಡು ಟ್ರಾವೆಲ್ ಮಾಡೋ ಮುಂದೆ ದೊಡ್ಡದು ಒಯ್ಯೋಕ್ಕಾಗಲ್ಲ. ಈ ಥರ ಡಬ್ಬಿಯಿಂದ ತೆಗೆದು ಈ ಥರ ಇದನ್ನ ಮಾಡಬೇಕು. ಓಕೆ, ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೋಬಹುದು. ಹೌದು, ಅಥವಾ ಈ ಅನ್ನ ಹಾಗೇನು ಏರ್ ಟೈಟ್ ಬಾಕ್ಸ್ ಅಲ್ಲಿ ಇಟ್ಕೊಂಡು ಆಮೇಲೆ ಊಟ ಮಾಡೋ ಈ ಥರ ಮಾಡಿ ಮಾಡಿ ಮಕ್ಕಳಿಗೆ ಅಲ್ಲಿ ಟ್ರಾವೆಲ್ ಮಾಡೋ ಮುಂದೆ ಯಾರ್ಯಾರು ಇರ್ತಾರೋ ಎಲ್ಲರಿಗೆ ಹಿಂಗೆ ತೆಗೆದು ಉದುರು ಇದ್ದದ್ದನ್ನು ನೀಡೋಕ್ಕಾಗಲ್ಲ. ಈ ಥರ ಕಟ್ಟಿ ಕೊಟ್ಟರೆ ಚೆನ್ನಾಗಿ ಹಿಡ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಇಷ್ಟಪಡ್ತಾರೆ. ಯಾವುದೇ ಬುತ್ತಿ ಆಗಲಿ ಟ್ರಾವೆಲಿಂಗಿಗೆ ಹಾಗೆ ತುಂಬಿಟ್ಕೋಬೇಕು. ಹೌದ್ರಾ? ಹೌದು, ಊಟ ಮಾಡೋ ಮುಂದೆ ಮಾತ್ರ ಈ ಥರ ಉಂಡೆ ಕಟ್ಕೋಬೇಕು. ಹಂಗಂದ್ರೆ ನೋಡೋದಕ್ಕೂ ಭಾರಿ ಆಕರ್ಷಕವಾಗಿ ಕಾಣಿಸ್ತವೆ ಈ ಉಂಡೆಗಳು. ಹೌದು, ಇದು ಹುಣಸೆ ಹುಳಿ ಬುತ್ತಿ. ಮೊಸರು ಇಲ್ಲ, ಹಾಲಿಲ್ಲ. ಅಮ್ಮನ ಕೈ ರುಚಿ ಅಂತಂದ್ರೆ ನಾವು ಈ ತಾಯಂದ್ರ ಕೈಯಲ್ಲಿ ಅದು ಏನು ಮಾಡಿರುತ್ತೋ ಗೊತ್ತಿಲ್ಲಪ್ಪ. ಇಂತಿಷ್ಟೇ ಬರೀ ಸ್ವಲ್ಪ ಆ ಸಾಮಗ್ರಿಗಳನ್ನು ಬಳಸ್ಬಿಟ್ಟು ಏನು ಮ್ಯಾಜಿಕ್ ಮಾಡ್ತಾರೋ ಗೊತ್ತಿಲ್ಲ. ಈ ಥರ ಕಟ್ಕೊಟ್ಬಿಟ್ರೆ ಅಮೃತ ಇದ್ದಾಗಿರುತ್ತೆ. ಮಕ್ಕಳ ಎಲ್ಲರೂ ಯಾರೇ ಆಗಲಿ ಅವ್ರ ತಾಯಂದ್ರ ಕೈಯಿಂದ ಬರೀ ಅನ್ನ ತಿಂದ್ರೂ ಅಮೃತ ಇದ್ದಾಗಿರುತ್ತದೆ. ಹೌದು, ಅದಕ್ಕೆ ತಾಯಿ ಕೈ ತುತ್ತೆ ಹಾಕಿ ತಾಯಿ ತನ್ನ ಮಕ್ಕಳಿಗೆ ಒಳ್ಳೇದಾಗ್ಲಪ್ಪ ಅನ್ನೋ ಒಂದು ಮನೋಭಾವದಿಂದ ನಾವು ಯಾವ ಮನಸ್ಥಿತಿಯನ್ನು ಇಟ್ಕೊಂಡು ಅಡುಗೆ ಮಾಡ್ತೀವೋ ಆ ಅಡುಗೆಗೆ ಅಂಥ ರುಚಿನೇ ಬರುತ್ತಂತೆ. ಅದು ಅಮೃತ ಆಗುತ್ತೆ. ಮನಸ್ಸು ಸ್ವಚ್ಛ ಈಗ ದೇವಸ್ಥಾನದಲ್ಲಿ ಸಿಗುವಂತಹ ಪ್ರಸಾದ ಯಾರೋ ದಾಸೋಹ ಮಾಡ್ತಿರ್ತಾರೆ, ಒಳ್ಳೇದಾಗ್ಲಪ್ಪ ಜನರಿಗೆಲ್ಲ ತಲುಪುವಂತಾಗ್ಲಿ ಭಕ್ತರಿಗೆ ಇದು ಅಂತ ಅಂದಾಗ ಅದು ಅವರು ಮನಪೂರ್ವಕವಾಗಿ ಕೊಡ್ತಾರಲ್ಲ, ಅದು ಅಮೃತ. ಹಾಗಾಗಿ ನಮ್ಮ ಮನಸ್ಥಿತಿ ತುಂಬಾನೇ ಮುಖ್ಯ. ಈ ಒಂದು ಬುತ್ತಿ ಈ ಏನು ಮಾಡಿ ತೋರಿಸ್ತಾ ಇದೀವಲ್ಲ ಈ ಸಂಚಿಕೆ ಮುಖಾಂತರ ಈ ಒಂದು ಸಂದೇಶವನ್ನ ಎಲ್ರಿಗೂ ಗೊತ್ತಿದ್ದು ಆದ್ರೂ ಕೂಡ ಹೇಳೋದಕ್ಕೆ ಇಷ್ಟಪಡ್ತೇವೆ. ನಾವು ಯಾವ ಮನಸ್ಥಿತಿಯನ್ನ ಇಟ್ಕೊಂಡು ಅಡುಗೆ ಮಾಡ್ತೀವಿ ಅನ್ನೋದು ಕೂಡ ಬಹಳಷ್ಟು ಪ್ರಾಮುಖ್ಯತೆ ವಹಿಸುತ್ತೆ.
ಸುಮ್ಮನೆ ಮಾಡ್ಬೇಕಲ್ಲಪ್ಪ ಅಂತಂದು ಹಾಂ ಕಾಟಾಚಾರಕ್ಕೆ ಮಾಡಿದ್ರೆ ಅದು ಟೇಸ್ಟ್ ಇರಲ್ಲ. ಹಾಂ ತಿನ್ನೋವಾಗ್ಲೂ ಅಷ್ಟೇ ಮೌನದ ತುಂಬುದು ಆಚಾರವಲ್ಲ ಅಂತ ಹೇಳಿದ್ದಾರೆ ಶರಣರು. ತುತ್ತಿಗೊಮ್ಮೆ ಶಿವ ಶರಣ ಅಂತಿರ್ಬೇಕು ಅಂತಂದ್ರೆ ಈ ಅನ್ನವನ್ನ ಕರುಣಿಸಿದಂತಹ ಆ ಪರಮಾತ್ಮನನ್ನ ನೆನೆಸ್ಕೊಳ್ತಾನೆ ನೆನೆಸ್ಕೊಂಡು ತಿಂದ್ರೆ ಭಗವಂತನನ್ನ ನೆನೆಸ್ಕೋಬೇಕು. ಈ ಅನ್ನವನ್ನ ಕರುಣಿಸಿದಂತಹ ಆ ರೈತಾಪಿ ವರ್ಗವನ್ನ ರೈತರನ್ನ ಕೂಡ ನಾವು ನೆನಪಿಸ್ಕೋಬೇಕು. ಅವರ ಶ್ರಮದ ಪ್ರತಿಫಲವಾಗಿಯೇ ಈ ಅನ್ನ ಎಲ್ಲ ಸಿಗೋದು. ಪ್ರತಿ ಅಗಳು ಕೂಡ ಅವ್ರು ಕೊಟ್ಟಿರುವಂತಹ ಭಿಕ್ಷೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ಹುಣಸೆ ಹಣ್ಣಿನ ಹುಳಿ ಬುತ್ತಿ ಮಾಡಿದ್ದೀನಿ. ಇವಾಗ ಹೆಂಗಿದೆ ಅಂತ ತಿಂದು ಹೇಳಪ್ಪ. ತುಂಬ ಧನ್ಯವಾದಗಳಮ್ಮ. ಅಮ್ಮನ ಕೈ ರುಚಿ ಅನ್ನುವಂತಹ ಈ ಸಂಚಿಕೆಯಲ್ಲಿ ಅಮ್ಮ ಈ ಹುಳಿ ಬುತ್ತಿಯನ್ನು ಮಾಡಿಕೊಟ್ಟಿದ್ದಾರೆ. ನೋಡೋದಕ್ಕೆ ಎಷ್ಟು ಆಕರ್ಷಕವಾಗಿವೆ ನೋಡಿ ಇವುಗಳು. ಹೆಂಗೆ ಶೈನ್ ಹೊಡಿತಾ ಇವೆ ಅಲ್ವಾ? ಬನ್ನಿ ರುಚಿಯನ್ನು ನೋಡೋಣ. 2-3 ದಿವಸ ಇದನ್ನು ನಾವು ಟ್ರಾವೆಲ್ ಮಾಡುವಾಗ ಎತ್ತಿಟ್ಕೊಂಡು ತೊಗೊಂಡು ಹೋಗ್ಬೋದಂತೆ, ಕೆಡೋದಿಲ್ಲ ಅಂತ ಅಮ್ಮ ಹೇಳಿದ್ದಾರೆ. ರುಚಿ ಬನ್ನಿ ನೋಡಿ ಹೇಳ್ಬಿಡ್ತೀನಿ. ನೋಡೋದಕ್ಕೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯೋ, ತಿನ್ನೋದಕ್ಕೂ ಕೂಡ ಅಷ್ಟೇ ಅದ್ಭುತವಾದ ರುಚಿಯನ್ನು ಕೊಡ್ತಾ ಇದೆ. ಅನ್ನ ಈ ಹುಳಿ ಜೊತೆ ಹಾಗೆಯೇ ಹಸಿಮೆಣಸಿನ್ಕಾಯಿ ಖಾರದ ಜೊತೆ, ಈರುಳ್ಳಿಯ ಕ್ರಂಚಿನೆಸ್ ಜೊತೆ ಮತ್ತು ಈ ಕೊತ್ತಂಬರಿ ಸೊಪ್ಪಿನ ತಾಜಾತನ ಜೊತೆಗೆ ಬೆರೆತ್ಬಿಟ್ಟು ತುಂಬಾ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಟ್ರಾವೆಲ್ ಮಾಡುವಾಗ ನಾವು ಎಲ್ಲಪ್ಪ ಹೋಟೆಲ್ಗಳನ್ನು ಹುಡುಕೋದು ಅನ್ನುವಂತಹ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಆದರೆ ಈ ರೀತಿಯ ಒಂದು ಟ್ರಾವೆಲ್ ಫ್ರೆಂಡ್ಲಿ ಬುತ್ತಿ ನಮ್ಮ ಜೊತೆಗೆ ಇದ್ಬಿಟ್ರೆ ಮಕ್ಕಳು ಕಿರಿಕಿರಿ ಮಾಡೋದಿಲ್ಲ ರೀ. ಮಕ್ಕಳ ಕೈಗೆ ಒಂದು ಬುತ್ತಿ ಕೊಟ್ಟು ಅಂತಂದರೆ ಅವರು ತಿಂತಾ ಅವ್ರ ಪಾಡಿಗೆ ಅವ್ರು ಆರಾಮಾಗಿರ್ತಾರೆ. ನಾವು ಕೂಡ ಆರಾಮಾಗಿ ಜರ್ನಿಯನ್ನು ಮಾಡಬಹುದು. ನಮಗೆ ಬೇಕು ಅಂತ ಅನ್ನಿಸ್ದಾಗ ನಮ್ಮ ಗಾಡಿಗಳನ್ನು ನಿಲ್ಲಿಸಿ ಅಥವಾ ನಮ್ಮ ಪ್ರಯಾಣವನ್ನು ಸ್ವಲ್ಪ ವಿರಾಮ ಕೊಟ್ಟು ಈ ಥರ ಬುತ್ತಿಯನ್ನು ತಿಂದರೆ ಖುಷಿನೂ ಅನಿಸುತ್ತೆ, ಜೊತೆಗೆ ಮನಸ್ಸಿಗೆ ತೃಪ್ತಿನೂ ಅಂತ ಅನಿಸುತ್ತೆ. ವೀಕ್ಷಕರೇ, ಇದೇ ರೀತಿಯ ಪಾರಂಪರಿಕ ಶೈಲಿಯ ಅತ್ಯದ್ಭುತವಾದಂತಹ ಖಾದ್ಯಗಳನ್ನು ನಾವು ನಮ್ಮ ವಿಶಿಷ್ಟ ರುಚಿ ವಾಹಿನಿಯ ಮೂಲಕ ನಿರಂತರವಾಗಿ ಪರಿಚಯಿಸ್ತಾ ಹೋಗ್ತೇವೆ. ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.